ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೆನ್ನೆ ನಾನು ಶಾರ್ಟ್ ವಿಡಿಯೋಸಲ್ಲಿ ತುಂಬ ಅಪ್ಲೈ ಮಾಡಿದ್ದೆ. ನಾನು ಇವತ್ತು ಸ್ಪೆಷಲ್ ಡೇ ಅಂತ. ಅದು ಏನು ಸ್ಪೆಷಲ್ ಡೇ ಅಂತ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಡೇ ಅಂದರೆ ನಮ್ಮ ಹಸ್ಬೆಂಡು ನಂದು 12th ಆ್ಯನಿವರ್ಸರಿ ಇದೆ. 11th ಪೂರ್ತಿ ಕಂಪ್ಲೀಟ್ ಆಗಿ 12th ಕಾಲಿಡ್ತಾ ಇದ್ದೀವಿ. ನಾವು ಖುಷಿಯಾಗಿ 11 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ 12th ಕಾಲಿಡೋ ಈ ವರ್ಷ ನಮಗೆ ಚೆನ್ನಾಗಾಗಬೇಕು. ನಾವು ನೆನೆಸ್ಕೊಂಡಿರೋ ಕನಸೆಲ್ಲ ನೆನೆಸಾಗಬೇಕು. ನಾವೊಂದು ವಿಷಯ ಮಾಡ್ತಾ ಇದ್ದೀವಿ. ಅದೇನು ವಿಷಯ ಅಂತ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಪೂಜೆ ಚೆನ್ನಾಗಿ ಮುಗೀತು ಮನೆಯಲ್ಲಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ಕಾರಿಂದ. ಒಂದು 5 ದೇವಸ್ಥಾನ ವಿಸಿಟ್ ಮಾಡಬೇಕು ಮಲ್ಲೇಶ್ವರಮಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ದಾರಿಯಲ್ಲಿ ಏನೇನಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡೋಣ ಬನ್ನಿ ವಿಡಿಯೋ. ನಾನು ಮಲ್ಲೇಶ್ವರಮಲ್ಲಿ ಸ್ಥಳಮಾರಿ ಸ್ಕೂಲಲ್ಲೇ ಓದಿರೋದು. ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಅದೇ ನಾನು ಓದಿರೋ ಸ್ಥಳಮಾರಿ ಸ್ಕೂಲ್. ಯಾರು ಓದಿದ್ದೀರ ಅಲ್ಲಿ? ನಮ್ಮ ಸ್ಕೂಲ್ ನೋಡಬೇಕಂದ್ರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಅಲ್ವಾ? ಸೊ ಫಸ್ಟು ನಾನು TTD ಮಲ್ಲೇಶ್ವರಮಲ್ಲಿ ಚಿಕ್ಕ ತಿರುಪತಿ ಅಂತ ತುಂಬ ಫೇಮಸ್ ಅದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಶನಿವಾರ ಹೋಗಿ ನೀವು ತಿರುಪತಿಯಲ್ಲೇ ಹೋಗಿ ಲಡ್ಡು ತೊಗೋಬೇಕಂತ ಏನಿಲ್ಲ. ಶನಿವಾರ ಇಲ್ಲಿ ಬೆಳಿಗ್ಗೆ ಹೋಗಿ ನಿಮಗೆ ಇಲ್ಲೂ ತಿರುಪತಿ ಲಡ್ಡು ಸಿರುತ್ತೆ. ಸೇಮ್ ಟೇಸ್ಟು, ತುಂಬ ಚೆನ್ನಾಗಿದೆ. ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ ಆಚೆ. ಆಮೇಲೆ ಅಲ್ಲೇ ಮಲ್ಲೇಶ್ವರಮಲ್ಲಿ ಕಾಡುಮಲ್ಲೇಶ್ವರ ಟೆಂಪಲ್ಲು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಗಂಗಮ್ಮ ದೇವಿ, ಆಮೇಲೆ ನಂದಿ ಭಗವಾನ್, ಈಶಾ ನಂದಿ ಭಗವಾನ್ ಅಂತ ದೇವಸ್ಥಾನ ಇದೆ. ಚೆನ್ನಾಗಿದೆ ದೇವಸ್ಥಾನ. ನಾನು ನೋಡಿದ್ದೀನಿ. ಇವಾಗ ಮತ್ತೆ ನಾನು ಇವತ್ತು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅದೇ ಥರನೇ ಹೋದೆ ನಾನು. ಇಲ್ಲಿ ಕಾಡುಮಲ್ಲೇಶ್ವರ ಟೆಂಪಲ್ಲು ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಅವರಿಬ್ಬರು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಹೋಗ್ತಾಯಿದ್ದೆ ವೀಡಿಯೋ ಮಾಡಿಕೊಂಡು. ಒಳಗಡೆ ನೋಡಿ, ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫುಲ್ಲು ಕುತ್ಕೊಂಡು ನೋಡ್ಬೋದು ಆರಾಮಾಗಿ. ಫುಲ್ಲು ಪಾರ್ಕ್ ಥರ ಒಳಗಡೆ ಇರೋದು. ಬಿಸಿಲೇನು ಇರಲಿಲ್ಲ ನಿನ್ನೆ. ವೆದರು ತುಂಬ ಚೆನ್ನಾಗಿತ್ತು. ನಾನು ಕೂಡ ಎಲ್ಲಿ ಮಳೆ ಬರುತ್ತೆ ಅಂತ ತುಂಬ ಅಂದ್ಕೊಂಡಿದ್ದೆ. ಗಾಡ್ ಗ್ರೇಸ್ ನೆನ್ನೆ ಮಳೆನೂ ಬಂದಿಲ್ಲ, ಬಿಸಿಲು ಇರಲಿಲ್ಲ, ಕೋಲ್ಡಾಗಿತ್ತು. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಫುಲ್ಲು ಕುತ್ಕೊಂಡು ಆಮೇಲೆ ರೆಸ್ಟ್ ಮಾಡ್ಕೊಂಡು ಕೂಡ ಏಜ್ ಆದವರು ಹೋಗ್ಬೋದು. ಟಯರ್ಡ್ ಅನಿಸಿದ್ರೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಟಿಟುಮ್ಮ ಮುಂದೆ ಹೋಗ್ತಾ ಇದ್ದಾಳೆ. ಆಮೇಲೆ ಮೇಲ್ಗಡೆ ಇರೋದು ದೇವರು ಈಶ್ವರ ನೋಡಿ, ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪೂರ್ತಿ ಸುತ್ತ ದೇವರುಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಗೋಲ್ಡ್ ಫ್ರೇಮಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ಏನು ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಅಂತ ಗೊತ್ತಿಲ್ಲ. ಮೇ ಬಿ ನಿನ್ನೆ ಅಮಾವಾಸ್ಯೆ ಇರೋದ್ರಿಂದ ಅಷ್ಟು ರಶ್ ಇರ್ಬೋದಾ ಗೊತ್ತಿಲ್ಲ. ಅಲ್ಲಿ ಯಾರೋ ಹೋಮ ಕೂಡ ಮಾಡ್ತಾಯಿದ್ರು. ಫೋಟೋ ಕೂಡ ನಾನೊಂದು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ನಿನ್ನೆ ಅಮಾವಾಸ್ಯೆ ಅಂತ ಅಷ್ಟೊಂದು ರಶ್ ಏನಂತ ಗೊತ್ತಿಲ್ಲ. ನಾನು ಹೋಗಿದ್ದು ಎಲ್ಲ ದೇವಸ್ಥಾನದಲ್ಲಿ ಪೂರ್ತಿ ರಶ್ ಆಗೇ ಇದ್ದರು. ಚೆನ್ನಾಗಿತ್ತು ಮಾತ್ರ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೋಡಿ. ನಾನು ಒಳಗಡೆ ಬಂದಿದ್ದ ತಕ್ಷಣ ಎಲ್ಲ ದೇವ್ರು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ರಾವಣ, ಆಮೇಲೆ ಬಂದು ಹಂಗೆ ಬುದ್ಧ ಇದ್ದರು, ಗೋಮಾತೆ, ಗಣೇಶ, ಆಮೇಲೆ ನಾಗರ ದೇವ್ರನ್ನೇ 3 ಥರ ಮಾಡಿದ್ದಾರೆ. ಚೆನ್ನಾಗಿತ್ತು ನೋಡೋದಕ್ಕೆ. ಯಾರ್ಯಾರು ನೋಡಬೇಕಂತ ಅಂದ್ಕೊಂಡಿದ್ದೀರೋ ದೇವಸ್ಥಾನ ಮಲ್ಲೇಶ್ವರಮಲ್ಲೇ ಇದೆ. ತುಂಬ ದೂರ ಏನಿಲ್ಲ, ಎಲ್ಲ ಹತ್ತತ್ರನೇ ಇದೆ. ನೀವು ಹೋಗಿ ವಿಸಿಟ್ ಮಾಡೋನವರು ಈ ಥರ ಹೋಗಿ ವಿಸಿಟ್ ಮಾಡಿ. ಆಮೇಲೆ ವಾರಾಹಿ ಅಮ್ಮನಂತ ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ ನೋಡಿ. ಅದಾದಮೇಲೆ ನಾವು ಮಲ್ಲೇಶ್ವರಮಲ್ಲಿ ನಾನು ಬರೀ 5 ದೇವಸ್ಥಾನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಷ್ಟು ನಿಮ್ಗೆ ತೋರ್ಸೋಕ್ಕಾಯಿತು. ಇನ್ನೂ ಪಕ್ಕದಲ್ಲಿ ನೀವು ನೋಡಬೇಕಂದ್ರೆ ಅಷ್ಟೊಂದು ದೇವಸ್ಥಾನಗಳಿದೆ. ಯಾರ್ಯಾರು ನೋಡಬೇಕಂದ್ರೆ ದಯವಿಟ್ಟು ಹೋಗಿ ನೋಡ್ಬೋದು. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ತುಂಬ ದೂರ ಯಾವ ದೇವಸ್ಥಾನವೂ ಇಲ್ಲ. ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 2 ನಿಮಿಷಕ್ಕೂ ನಿಮಗೆ ದೇವಸ್ಥಾನಗಳು ಸಿಗುತ್ತೆ. ಆಮೇಲೆ ನಾನು ನೋಡ್ಕೊಂಡು ಎಲ್ಲ ದೇವ್ರನ್ನ ಆಚೆ ಬಂದಾಗಿದ್ದ ತಕ್ಷಣ ಪಕ್ಕದಲ್ಲೇ ನಾನು ನಿಮ್ಗೆ ಹೇಳ್ದೆ ಗಂಗಮ್ಮ ದೇವಿ ದೇವಸ್ಥಾನ ಅಂತ. ಅದರೊಳಗಡೆ ನೋಡಿ ಗೋಲ್ಡನ್ ಟೆಂಪಲ್ ತಮಿಳ್ನಾಡಲ್ಲಿ ಹೇಗಿದೆಯೋ ಆ ಥರ ಮಾಡಿದ್ದಾರೆ. ಫುಲ್ಲು ಗೋಲ್ಡ್ ಫಿನಿಶಿಂಗು ಮತ್ತು ಹಾಗೆ ಗೋಲ್ಡ್ ಲೈಟ್ ಸೆಟ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ದೇವ್ರನ್ನ ನೋಡೋಕ್ಕೆ. ನಾನು ಅದನ್ನು ಫುಲ್ಲು ನೋಡಿಕೊಂಡು ನಿಮ್ಗೆ ದೇವ್ರು ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ರಶ್ ಬೇರೆ ಇದ್ದರು, ತುಂಬ ರಶ್. ಚೆನ್ನಾಗಿತ್ತು ದೇವರು. ನಾನು ಹಾಗೆ ಇನ್ನೊಂದು ದೇವ್ರನ್ನ ಅಟ್ಯಾಚ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಹಂಗೆ ದಕ್ಷಿಣ ಮುಖ ನಂದಿ ತೀರ್ಥ ಇದೆ, ನಂದಿ ಭಗವಾನ್ದು ದೇವರಿದೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ ಎದುರುಗಡೆ. ಅದರೊಳಗಡೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಪಾರ್ಕ್ ಥರನೇ ಮಾಡಿದ್ದಾರೆ. ಸೇಮ್ ಹೇಗೆ ಕಾಡುಮಲ್ಲೇಶ್ವರಮದಲ್ಲಿ ನಾನು ನಿಮ್ಗೆ ಒಳಗಡೆ ತೋರಿಸಿದ್ನೋ ಹಾಗೇ ಇದೆ ನೋಡಿ. ಪೂರ್ತಿ
ಒಳಗಡೆ ಪಾರ್ಕ್ ಥರನೇ ಕೂತ್ಕೊಳ್ಬೋದು. ಗಾಳಿನೂ ತುಂಬ ಚೆನ್ನಾಗಿ ಬರ್ತಾ ಇತ್ತಿತ್ತು. ನೆನ್ನೆ ಬಿಸಿಲಿಲ್ಲ ಅಲ್ಲ, ಮಳೆ ಬರೋಂಗೂ ಇತ್ತು, ಬರ್ದೇನೂ ಇತ್ತಲ್ಲ. ಸೊ ಆ ಥರ ಒಳಗಡೆ ನೋಡಿ ಸೆಂಟ್ರ್ ಭಾಗದಲ್ಲಿ ಒಂದು ಚಿಕ್ಕ ನದಿ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಫುಲ್ಲು ಮೇಲ್ಗಡೆ ನಂದಿ ಭಗವಾನ್ ಇದೆ, ಕೆಳಗಡೆ ಈಶ್ವರ ಇದ್ದಾರೆ. ಅಲ್ಲಿ ನೀರು ಬರ್ತಾನೆ ಇರುತ್ತೆ. ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆಟೋಮೆಟಿಕ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಎಷ್ಟು ನಿಜ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಆಮೆಗಳು ಎಷ್ಟು ಒಂದಕ್ಕೆ ಮೇಲೆ ಒಂದು ಅಷ್ಟು ಚೆನ್ನಾಗಿದೆ. ನಮ್ಮ ಟಿಟುಮ ಅದನ್ನು ಮುಟ್ಟಿ ಟಚ್ ಮಾಡಿಕೊಂಡು ಆಡ್ತಾ ಇದ್ಲು. ಅವಳಿಗೆ ಒಂಥರ ಅದು ಖುಷಿ ಅನ್ನಿಸ್ತು. ಅದು ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬೊಂಬಾಯಿ ಮಿಠಾಯಿ ಮಾರ್ತಾಯಿದ್ದಾರೆ. ಎಷ್ಟು ಜನಕ್ಕೆ ಅದು ನೆನಪಿದೆ ಅಂತ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ವಾಚ್, ಆಮೇಲೆ ಬಾಯ್ಸ್ ಬಂದು ಮೀಸೆ ಗಡ್ಡ ಈ ಥರ ಬಟರ್ಫ್ಲೈ ಏನೇನೋ ಮಾಡ್ಕೊಂಡು ತಿಂತಾಯಿದ್ವಿ. ಅವಳಿಗೆ ಲವ್ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಅದನ್ನು ಮಾಡಿದ್ವಿ. ಅದನ್ನ ಮಾಡಿ ನಾನು ಫೋಟೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಹಾಗೆ ಈವ್ನಿಂಗ್ ಬಂದು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಾಯ್.